ಎಲ್ಲ ಜನಾಂಗ ಬೇಕಾದಂಥ ನಾಯಕ ಅವರು. ಅದರಲ್ಲೂ ಇಲ್ಲಿ ಬಂದಿದ್ದೀವಲ್ಲ, ನಾವು ಯಾರನ್ನು ದುಡ್ಡು ಇಸ್ಕೊಂಡಾಗಲಿ ಬಂದಿಲ್ಲ. ತಮ್ಮ ಮನಸ್ಫೂರ್ತಿಯಾಗಿ ಬಂದಿದ್ದೀವಿ. ಯಾವುದೇ ಜಾತಿ ಭೇದ ಇಲ್ದಂಗೆ ಅವ್ರಿಗೆ ಒಳ್ಳೆ ಒಂದು ಪೋಸ್ಟ್ ಸಿಗಬೇಕು ಅಂತಾನೆ ನಾವೆಲ್ಲ ಮನಸ್ಫೂರ್ತಿಯಾಗಿ ಬಂದಿದ್ದೀವಿ. ಆ ತಾಯಿ ಒಳ್ಳೆ ನಂಬಿಕೆ ನಮ್ಗೈತೆ, ಮತ್ತೆ ಜಮೀನು ಒಳ್ಳೇದಾಗಿ ಆಯ್ತದೆ. ಎಲ್ಲ ಹಿಂದೂ ದೇವರು ಇರ್ಬೋದು, ಎಲ್ಲ ದೇವರುಗಳಿಗೂ ಕೂಡ ಅವರು ದಾನ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರಿಗೆ ಒಳ್ಳೇದಾಗಲಿ, ಈ ಸಲ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಈಗ ಕಾರ್ಯಕರ್ತರ ಶಕ್ತಿನೇ ಕಾಂಗ್ರೆಸ್ ಶಕ್ತಿ. ಕಾರ್ಯಕರ್ತರ ನಾಯಕರೇ ನಮ್ಮ ಜಮೀರಣ್ಣ. ವಿಶೇಷ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಬಂದು ಜಮೀರಣ್ಣ ಫೋಟೋ ಇಟ್ಕೊಂಡು ಏನೋ ಮಾಡ್ತಾ ಇದ್ರಲ್ಲ? ಏನಿಲ್ಲ, ನಾವೆಲ್ಲ ಸೇರಿ ಇವತ್ತು ನಾವೆಲ್ಲ ಜಮೀರ್ ಅಣ್ಣ ಅಭಿಮಾನಿಗಳು. ಅವ್ರಿಗೆ ಸರ್ಕಾರ ವತಿಯಿಂದ ಒಂದು ಒಳ್ಳೆ ಸ್ಥಾನ ಸಿಗಲಿ ಅಂತ ಅಂದ್ಬಿಟ್ಟು ಆ ತಾಯಿಲಿ ಬೇಡ್ಕೊಂಡು ವಿಶೇಷ ಪೂಜೆ ಮಾಡಿಸ್ತಾ ಇದ್ದೀವಿ. ನಮ್ಮ ಜಮೀರನ್ನು ಒಳ್ಳೇದಾಗಬೇಕಷ್ಟೇ ನಮ್ಮ ಉದ್ದೇಶ. ಯಾಕೆ ಅಂತಂದರೆ ಎಲ್ಲ ಜನಾಂಗ ಬೇಕಾದಂಥ ನಾಯಕ ಅವರು. ಅದರಲ್ಲೂ ಇಲ್ಲಿ ಬಂದಿದ್ದೀವಲ್ಲ, ನಾವು ಯಾರನ್ನು ದುಡ್ಡು ಇಸ್ಕೊಂಡಾಗಲಿ ಬಂದಿಲ್ಲ. ತಮ್ಮ ಮನಸ್ಫೂರ್ತಿಯಾಗಿ ಬಂದಿದ್ದೀವಿ. ಯಾವುದೇ ಜಾತಿ ಭೇದ ಇಲ್ದಂಗೆ ಅವ್ರಿಗೆ ಒಳ್ಳೆ ಒಂದು ಪೋಸ್ಟ್ ಸಿಗಬೇಕು ಅಂತಾನೆ ನಾವೆಲ್ಲ ಮನಸ್ಫೂರ್ತಿಯಾಗಿ ಬಂದಿದ್ದೀವಿ. ಆ ತಾಯಿ ಒಳ್ಳೇದು ನಂಬಿಕೆ ನಮ್ಗೈತೆ, ಮತ್ತು ಜಮೀನು ಒಳ್ಳೇದಾಗಿ ಆಯ್ತದೆ. ಜನತೆನೇ ದೇವರು ಅಂತಾರೆ, ಜನತೆನೇ ಜನಾರ್ದನರು. ಸುಳ್ಳಾಗಿ ಏನೋ ಒಂದು ಆಡಿಯೋ ಬಿಟ್ಬಿಟ್ಟು ಅದರಿಂದ ತೇಜೋವಧೆ ಮಾಡಿದ್ರೆ ಜನ ವಿರುದ್ಧ ಆದಾಗ ಖಂಡಿತ ಅದರಿಂದ ಏನಾದ್ರು ತೊಂದರೆ ಆಗತ್ತಾ? ರಾಜಕೀಯದ ಸರ್ವೇ ಸಾಮಾನ್ಯ ಇದೆಲ್ಲ. ಒಬ್ಬರ ಮೇಲೆ ಒಬ್ಬರು ಅಪಾದನೆ ಮಾಡೋದು, ಈ ಥರ ಮಾಡೋದ್ರೆ ಸಹಜ. ಅದು ಆ ಥರ ಕೆಲಸ ನಮ್ಮ ನಾಯಕರು ಯಾವತ್ತೂ ಮಾಡಿಲ್ಲ, ಮಾಡೋಕ್ಕೆ ಹೋಗೋದು ಇಲ್ಲ. ಅವ್ರನ್ನ ಕಾಲೆಳಿಬೇಕು, ಅವ್ರ ಗೌರವ ತೆಗಿಬೇಕು ಅಂತಲೇ ಮಾಡ್ತಾ ಇರೋದು. ಅದು ಯಾವುದೋ ಊರ್ಜಿತ ಆಗಲ್ಲ. ಎಲ್ಲದಕ್ಕಿಂತ ಮೇಯ್ನಾಗಿ ನಮ್ಮ ತಾಯಿ ಶಕ್ತಿ ಜಮೀರಣ್ಣನ ಮೇಲೆ ಇರಲಿ ಅಂತ ಹೇಳಿ, ಅವರು ಆ ಶಕ್ತಿ ಇದ್ದರೆ, ತಾಯಿನೇ ಮೇಯ್ನ್ ಶಕ್ತಿ ನಮಗೆ. ಆ ಶಕ್ತಿ ಇದ್ದರೆ ನಮ್ಮ ಜಮೀರಣ್ಣಗೆ ಒಳ್ಳೆಯದಾಗ್ತದೆ. ಅವರು ರಾಜ್ಯದಲ್ಲಿ ಕಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ. 224 ಜನ MLAಗಳಲ್ಲಿ ಸರ್ವಧರ್ಮಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿರ್ತಕ್ಕಂಥ ನಾಯಕರು ಯಾರು ಇದ್ದರೆ ಅದು ಜಮೀರಣ್ಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾಕೆ ಈ ತಾಯಿ ಸನ್ನಿಧಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಅವರು ಈ ಸನ್ನಿಧಿಗೆ ಅವಾಗ ಬಂದು ಭೇಟಿ ಕೊಡ್ತಾ ಇರ್ತಾರೆ. ಬಂದು ಆ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗೋದು ಭಾಳ ಸಲ ಪಡ್ಕೊಂಡು ಹೋಗಿದ್ದಾರೆ. ಸರ್ವಧರ್ಮದ ನಾಯಕ ಅಂತ ಹೇಳಿದ್ರೆ ಎಲ್ಲ ಜನಾಂಗಕ್ಕೂ. ಈಗ ನಮ್ಮ ಕಸ್ತೂರ್ಬಾ ನಗರದಲ್ಲಿ ಗಣೇಶನ ದೇವಸ್ಥಾನ ಇತ್ತು, ಅದು ಏಕಾಏಕಿ ಬಂದು 7 ಲಕ್ಷ ರೂಪಾಯಿ ಕೊಟ್ಟು ಯಾರು ಬಗೆಹರಿಸಿರ್ತಕ್ಕಂಥ ಯಾರು ವ್ಯಕ್ತಿ ಇದ್ದರೆ, 7 ಲಕ್ಷ ರೂಪಾಯಿ ಯಾರು ಕೊಟ್ಟಿದ್ದರೆ ಅದು ಜಮೀರಣ್ಣ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಾಯಿ ಶಕ್ತಿ ಅಪಾರ. ಎಲ್ಲ ಹಿಂದೂ ದೇವರು ಇರ್ಬೋದು, ಎಲ್ಲ ದೇವರುಗಳಿಗೂ ಕೂಡ ಅವರು ದಾನ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರಿಗೆ ಒಳ್ಳೇದಾಗಲಿ, ಈ ಸಲ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಭಾಳ ಹೆಸರು ಮಾಡಿದ್ರಿ, ಹಾಗಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ಇಂತಹ ಒಂದು ಸೇವೆ ಮಾಡಿ ಎಂತೆಂಥ ಅದ್ಭುತವಾದಂತಹ ವಿಜಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ದಿನ ಯುವಕರು ಮುಂದೆ ಬರಬೇಕಾದಾಗ ಇಷ್ಟು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮಗೆ ಯಾವುದೋ ಒಂದು ನಕಲಿ ವಿಡಿಯೋನ ತೋರಿಸಿದ್ದಾರೆ. ಅದನ್ನು ಪಾರ್ ಮಾಡ್ಕೊಂಡು ಬರ್ತಕ್ಕಂಥ ಶಕ್ತಿ ತಾಯಿಗಿದೆ, ಮತ್ತು ಜಮೀರಣ್ಣಗಂಥ ಶಕ್ತಿ ಇದೆ. ಎಲ್ಲರನ್ನು ಕಾಪಾಡ್ತಕ್ಕಂಥ, ಇಡೀ ಕ್ಷೇತ್ರ ಜನರ ಕಾಪಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಇಡೀ ರಾಜ್ಯದಲ್ಲಿ ಕಂಡಿರ್ತಕ್ಕಂಥ ಏಕೈಕ ನಾಯಕ ಯಾರಿದ್ರೆ ಜಮೀರಣ್ಣ. ಅವರು ಎಲ್ಲ ದೇವ್ರ ಶಕ್ತಿ, ಜನರ ಶಕ್ತಿ ಅವ್ರ ಜೊತೆಗಿದೆ. ನಾವೆಲ್ಲರೂ ಅವ್ರ ಜೊತೆಗಿದ್ದೀವಿ. ಅವ್ರಿಗೆ ಯಾವುದೇ ಕಾರಣದಲ್ಲೂ ಮಂತ್ರಿ ಸ್ಥಾನ ಈ ಸಲ ಸಿಗುತ್ತೆ ಅಂತಕ್ಕಂಥ ಭರವಸೆ ಇದೆ. ಮಂತ್ರಿ ಆಗೇ ಆಗ್ತಾರೆ, ನಮ್ಮೆಲ್ಲರ ಆರೈಕೆ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಶ್ರೀ ಕ್ಷೇತ್ರ ಬಂಡಿ ಮಕ್ಕಳಮ್ಮ ಅಮ್ಮನವರ ಒಂದು ದರ್ಶನವನ್ನು ಪಡೆದು ನಮ್ಮ ಕ್ಷೇತ್ರದ ಶಾಸಕರು ಮತ್ತು ರಾಜ್ಯದ ಅಲ್ಪಸಂಖ್ಯಾತರ ಸರ್ವಧರ್ಮ ನಾಯಕರು ಜಮೀರಣ್ಣವರಿಗೆ ಒಳ್ಳೆಯದಾಗಲಿ, ಅವ್ರಿಗೆ DCM ಸ್ಥಾನ ಜೊತೆಗೆ ಸಚಿವ ಸ್ಥಾನ ಸಿಗಲಿ ಅನ್ನೋದು ನಮ್ಮ ಬೇಡಿಕೆ. ಅದಕ್ಕೆ ಇವತ್ತು ಅಮ್ಮನವರ ಒಂದು ದೇವ್ರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಈಗ ಕಾರ್ಯಕರ್ತರ ಶಕ್ತಿನೇ ಕಾಂಗ್ರೆಸ್ ಶಕ್ತಿ. ಕಾರ್ಯಕರ್ತರ ನಾಯಕರೇ ನಮ್ಮ ಜಮೀರಣ್ಣ. ಇವತ್ತು ಇಡೀ ರಾಜ್ಯದಲ್ಲಿ ಒಂದು 28 ಜಿಲ್ಲೆಗಳಲ್ಲಿ ಕಳೆದ ಒಂದು 4-5 ದಿನಗಳಿಂದ ಅತಿಯಾದ ಒಂದು ಹೋರಾಟನ ಮಾಡ್ತಾ ಇದ್ದಾರೆ. ಆಗಲೇ ನಮ್ಮ ಈಗ ವರಿಷ್ಠರಿಗಾಗಲಿ, ನಮ್ಮ ರಾಜ್ಯದ ಯಾರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳ ಅವ್ರ ಗಮನಕ್ಕೂ ಹೋಗಿದೆ. ಜಮೀರಣ್ಣ ಬಂದು ಕಾರ್ಯಕರ್ತರ ಶಕ್ತಿ ಜೊತೆಗೆ ಅಭಿಮಾನಿಗಳ ಶಕ್ತಿನೂ ಇದೆ. ರಾಜ್ಯದಲ್ಲಿ ಅಭಿಮಾನ ಬಳಗ ದೊಡ್ಡದಿದೆ. ಅಮ್ಮನವ್ರ ಆಶೀರ್ವಾದ ಪಡೆದು ಅವರಿಗೆ DCM ಸ್ಥಾನ ಮತ್ತು ಸಚಿವ ಸ್ಥಾನ ಸಿಗಲಿ ಅನ್ನೋದೇ ನಮ್ಮ ಬೇಡಿಕೆ.